ಅದ ನಿಮ್ ಧ್ವನಿ ಕೇಳಿಸೋಲ್ದಾಗಿತ್ತು ಅದಕ್ಕೆ ಕಟ್ ಮಾಡಿದೆ ನಾನು. ಹಲೋ ಹಲೋ. ಅದ ನಿಮ್ ಧ್ವನಿ ಕೇಳಿಸೋಲ್ದಾಗಿತ್ತು ಅದಕ್ಕೆ ನಾನು ಕಟ್ ಮಾಡಿದೆ. ಸರ್. ಈ ಪ್ರಿನ್ಸಿಪಲ್ ಇಟ್ಕೊಂಡ್ರೆ ಭಾರಿ ಬೆಸ್ಟ್ ನೋಡ್ರಿ. ಯಾಕಂದ್ರ ಟೆಕ್ನಾಲಜಿ, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಅದೇನಂದ್ರ ನಮಗ್ ಕೆಲಸ ಸರಳ ಮಾಡ್ಲಿಕ್ಕೆ ಅಷ್ಟ ಅದು. ಆಕ್ಚುಲಿ ಗ್ರೌಂಡ್ ರಿಯಾಲಿಟಿ ಬ್ಯಾಂಕಿಂಗ್ ಸಂಬಂಧ, ಕಸ್ಟಮರ್ ರಿಲೇಷನ್ ಅವೆಲ್ಲ ನೀವೇ ನೋಡ್ಕೋಬೇಕಾರ ಅದು ಆಕ್ಚುಲಿ. ಇಲ್ಲ ಸರ್, ಅದನ್ನ ಆಯ್ತು. ಈಗ ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ಮಾಡಿದ್ರೆ ಅದು ಏನಿದೆ ಪ್ರಾಸೆಸ್ ಎರಡಕ್ಕೂ ಸೇಮ್ ಅಪ್ಲಿಕೇಬಲ್ ಆಗುತ್ತೆ ಸರ್. PDS ಕರೆಕ್ಟ್. ನೀವು ಹೇಳೋ ಪಾಯಿಂಟ್ ಅರ್ಥ ಆಯ್ತು. ಬಟ್ ಅದನ್ನ ನೀವು ಈಗ ನಾನು ಫೀಡ್ಬ್ಯಾಕ್ ತಗೋಬಹುದು ಹೊರತಾಗ ಅದು ಇಂಪ್ಲಿಮೆಂಟೇಷನ್ ಹೆಂಗಂದ್ರೆ ನಾನು ಹೇಳ್ದಲ್ಲ, ಈ ಗೌರ್ಮೆಂಟ್ ಈ ತರ ಇದು ಕೇಳುತ್ತೆ ಅಂತ. ಅಲ್ಲ ಗೌರ್ಮೆಂಟ್ ಅಲ್ರಿ, ಕೆನರಾ ಬ್ಯಾಂಕ್ ದವರು ಈ ಪದ್ಧತಿ ಫಾಲೋ ಮಾಡ್ಲಿಕತ್ತಿಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದವ್ರು ಸತ್ಯಾಗ ಇದು ಕನ್ಫರ್ಮೇಶನ್ ಕೊಟ್ಟಾರ ಕಾಲ್ನಾಗ. ಅವ್ರ ಏನಂತಾರಂದ್ರ ಹಿಂಗ್ ಕಂಪಿಟೇಷನ್ TDS ಇಲ್ರಿ ಅಂತ ಅನ್ಲಿಕತ್ತಾರ ಅವರು. ಅಂದ್ರೆ ಇಂಟ್ರೆಸ್ಟ್ ಪೇಔಟ್ ಆದ್ಮೇಲೆ ಕಟ್ ಮಾಡ್ಬೇಕಂತ ಅನ್ಲಿಕತ್ತಾರ ಅವರು. ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ದವ್ರ ಜೋಡಿ ಮಾತಾಡಿ ಕಾಲ್ ರೆಕಾರ್ಡಿಂಗ್ ನಿಮ್ ಜೋಡಿ ಶೇರ್ ಮಾಡಿ ಸರ್. ಅದು ಇನ್ನೂ ಡಿಸ್ಕಷನ್ ನಡೆದಿದೆ ಹೊರತಾಗಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಯಾವ್ದಂತರಿ? ಅಲ್ಲ, ಈಗ ಇದು TDS ಏನದಲ್ರಿ, ಇದು ಬಂದು ಆಲ್ರೆಡಿ ನಾನು ಕಟ್ಕೋತ್ ಬಂದು ಆಲ್ರೆಡಿ ಒಂದ್ 3-4 ವರ್ಷ 10 years ಮ್ಯಾಲ ಆತ್ರಿ. ಆಕ್ಚುಲಿ ಇದು ಏನು ರೀಸೆಂಟ್ ಆಗಿ ಬಂದದಲ್ಲ ಆಕ್ಸಿಸ್ ಬ್ಯಾಂಕ್ ಥ್ರೂಲಿಂದ, ಇದು TDS ಕಂಪಿಟೇಷನ್ 40,000 ರೂಪಾಯಿ 10 ವರ್ಷ ಆದ್ಮೇಲೆ ನಾನು 1 ಲಕ್ಷ ಇಂಟ್ರೆಸ್ಟ್ ನಾ ಕೊಡ್ಬೇಕಂದ್ರ ಅದು ಪದ್ಧತಿನ ಅಲ್ರಿ. ಅದು ಏನಂದ್ರ ಅದು ಫುಲ್ ಪ್ರಳಯ ಬಂದಂಗ್ರಿ ಅದು ಆಕ್ಚುಲಿ ಬ್ಯಾಂಕಿಂಗ್ ಸೆಕ್ಟರ್ನಾಗ. ಯಾಕಂದ್ರೆ ನೀವು ಏನ್ ಮಾಡ್ತೀರಿ, ಪ್ರಾಕ್ಟಿಕಲ್ ಗೌರ್ಮೆಂಟ್ ದವ್ರಿಗೆ 45,000 ರೂಪಾಯಿ 1 ಲಕ್ಷದಾಗ ನನ್ನ ಇಂಟ್ರೆಸ್ಟ್ ನಾ ಕೊಡ್ಬೇಕಂತಂದ್ರ ಅದು ಬ್ಯಾಂಕ್ ದವರಿಗೂ ಪ್ರಾಬ್ಲಮ್, ನನಗೂ ಪ್ರಾಬ್ಲಮ್. ಯಾಕಂದ್ರೆ ನಿಮ್ದು 45% ಎಲ್ಲ ಪ್ರಾಫಿಟ್ ಗೌರ್ಮೆಂಟ್ ಹೊಂಟಿದ್ರಲ್ಲಿ. ನಿಮ್ ಕಂಟ್ರೋಲ್ ನಿಮ್ ಕಡೆ ಇಲ್ಲ. ಬ್ಯಾಂಕಿಂಗ್ ಸೆಕ್ಟರ್ ಬೇರೆ, ಗೌರ್ಮೆಂಟ್ ಸೆಕ್ಟರ್ ಬೇರೆ. ಕಸ್ಟಮರ್ ಆದ್ರೆ ನಾವು ನಿಮ್ ಕಡೆ ಕ್ಲೋಸ್ ಇರ್ತೀವಿ ಕಂಪೇರಿಟಿವ್ಲಿ ಥಿಂಕ್ ಮಾಡಿದ್ರೆ. ಗೊತ್ತಾಯ್ತಲ್ರಿ? ಅದು 1 ಲಕ್ಷ ಅದು 1 ಲಕ್ಷ ನನಗೆ ಇಂಟ್ರೆಸ್ಟ್ ಬಂದ್ರು 1 ಲಕ್ಷ ನನಗೆ ಇಂಟ್ರೆಸ್ಟ್ ಬಂದ್ರು ಅದ TDS 10%, 10,000 ರೂಪೀಸ್ ನಾ ಗೌರ್ಮೆಂಟ್ ಕಟ್ಟಿದ್ರು 90,000 ರೂಪೀಸ್ ಸ್ಟಿಲ್ ನಿಮ್ಮ ಅಕೌಂಟ್ನಾಗ ಇರ್ತದ, ನಿಮ್ ಬ್ಯಾಂಕ್ನಾಗ ಇರ್ತದ, ನಮ್ಮ ಹೆಸರಿನಾಗ ಇರ್ತದ ಅಷ್ಟೇ. ಗೊತ್ತಾತಿಲ್ರಿ ಪಾಯಿಂಟ್? ಕಂಟ್ರೋಲಿಂಗ್ ಮೆಕ್ಯಾನಿಸಮ್ ಹೇಳಿಗತ್ತಿನ 1 ಲಕ್ಷ ಅಮೌಂಟ್ ಫುಲ್ ಕಂಪ್ಲೀಟ್ ಕಂಟ್ರೋಲ್ ನಿಮ್ ಕಡೆ ಇರ್ತದ, ಗೌರ್ಮೆಂಟ್ ಅವ್ರ ಕಡೆ ಇರಂಗಿಲ್ಲ. ಅವ್ರ ಕಡೆ ಬರೀ 10% ಇರ್ತದ ಅಲ್ಲಿ TDS ಅಂತ ಹೇಳಿ. ಅಂದ್ರೆ ನೀವ ಬಿಟ್ಟು ಕೊಡ್ಲಿಕತ್ತೀರ ಅವ್ರಿಗೆ 45%. ಹಿಂಗ ಹೇಳಿಗತ್ತಿನ ಅಂದ್ರೆ ಕಂಟ್ರೋಲ್ ಫೀಡ್ಬ್ಯಾಕ್ ನಾನು ತಗೊಳ್ತೇನೆ ಸರ್. ಅದು ನಮ್ದು ಒಂದು ಇದು ಇರ್ತದ, ಅದ್ರಲ್ಲಿ ನಾನು ಅಪ್ಡೇಟ್ ಮಾಡ್ತೇನೆ ಆಬ್ವಿಯಸ್ಲಿ. ಇಲ್ಲ ಮಾಡ್ಬೇಕ್ರಿ. ಇಲ್ಲಂದ್ರೆ ಏನಾಗ್ತ ಗೊತ್ತೇನ್ರಿ, ಇದು ಆಕ್ಚುಲಿ ಬರೀ ನಾನು ರೊಕ್ಕದ ಮಾಧ್ಯಮಲೆ ಥಿಂಕ್ ಮಾಡಂಗಿಲ್ಲ. ಎಲ್ಲ ಹೋಲಿಸ್ಟಿಕಲಿ ಫುಲ್ ಕಂಪ್ಲೀಟ್ ಏನಂದ್ರೆ 100% ಕಂಟ್ರೋಲ್ ಮೆಕ್ಯಾನಿಸಮ್ ಯಾರ ಕಡೆನೂ ಇರಬಾರ್ದು ಅಂತಾರೆ. ಅದು ಫಾರ್ಮ್ಯಾಟ್ ಕರೆಕ್ಟ್ ಇರೋದು. ಆಕ್ಚುಲಿ ನಂದು ಕೇಸ್ ಆದ್ರೂ ಸತ್ಯಾಗ ರೊಕ್ಕ ನನ್ನ ಹೆಸರಿನಾಗ ಇರ್ತದ, ನನ್ ಕಡೆ ಇರಂಗಿಲ್ಲ. ಅದು ಬ್ಯಾಂಕ್ದವ್ರ ಕಡೆನೇ ಇರ್ತದ ಆಕ್ಚುಲಿ ನನ್ನ ಸೆಗ್ಮೆಂಟ್ನಾಗ. ಉಳ್ಕಿದವ್ರು ಸೊಸೈಟಿನಾಗ ಏನ್ ಮಾಡ್ತಾರ ಅಂದ್ರೆ ಅವ್ರು ಕ್ಯಾಶ್ ತಮ್ಮ ಕಡೆ ಇಟ್ಕೊಂಡ್ಬಿಡ್ತಾರ, ಅವ್ರು ಬ್ಯಾಂಕ್ವರೆಗೂ ಕೊಡಂಗಿಲ್ಲ. ಹೆಂಗ ಸೊ ಅದಕ್ಕೆ ನಾನಂತೀನಿ ಆದಷ್ಟು ಅದು ಡಿಸ್ಪ್ಯೂಟ್ ಅದ ರೀ. ಅದು ಫುಲ್ ಕಂಪ್ಲೀಟ್ ಈ ಪುಣ್ಯ ಈಗ ನೀವು ಈಗ ಮೇಲ್ ಕಳ್ಸಿ ಚಲೋ ಮಾಡ್ಯಾರ. 10 ವರ್ಷ ಆದ್ಮೇಲೆ ನಾನು ಇದು ಮತ್ತೆ ಡಿಸ್ಪ್ಯೂಟ್ ಲೀಗಲ್ ಕೇಸ್ ಅಂದ್ರೆ ಸುಮ್ಮನೆ ಅದು ವ್ಯವಹಾರನ ಅದು ನೀವು ಅದನ್ನ ಲುಕಿಂಗ್ ಫಾರ್ ಸಮ್ ಅದರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಬೆಟರ್ ಸರ್. ಅದು TDS ಯಾಕಂದ್ರೆ ಹೋಗುತ್ತೆ. ಇಲ್ಲ ಓನ್ಲಿ ಆಕ್ಸಿಸ್ ಬ್ಯಾಂಕ್ ದವ್ರು ಇದು ಗಫ್ಲಾ ಮಾಡ್ಯಾರಿ. ಯಾರೋ ಒಬ್ರು ಆಕ್ಸಿಸ್ ಬ್ಯಾಂಕ್ ಇಟ್ಕೊಂಡು ಕೆನರಾ ಬ್ಯಾಂಕ್ ದವ್ರು ಸ್ವಚ್ಛ ಹೇಳಿಗತ್ತಾರ, ನಾವು ಇಂಟ್ರೆಸ್ಟ್ ಪೇಔಟ್ ಆದ್ಮೇಲೆ ಅಷ್ಟೇ ನಾವು 10% ಕಟ್ ಮಾಡ್ತೀವಿ ನಿಮ್ ಇಂಟ್ರೆಸ್ಟ್ ಅಮೌಂಟ್ ಲಿಂದ ಅಂತ ಅನ್ಲಿಗತ್ತಾರ ಅವರು 10 ವರ್ಷ ಆದ್ಮೇಲೆ. ಎವ್ರಿ ಇಯರ್ ಅಲ್ಲ. ನೀವ್ಯಾಕೆ ಲಾಸ್ ತಗೋತೀರಿ? ಯುನೈಟೆಡ್ ಟ್ರಸ್ಟ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್ ಮೊದಲಿನ ಹೆಸರು ಯುನೈಟೆಡ್ ಟ್ರಸ್ಟ್ ಆಫ್ ಇಂಡಿಯಾ ಇತ್ತು. ಆ ಹೆಸರುಲಿಂದ ಪ್ಲಸ್ ಆಕ್ಸಿಸ್ ಜಯನಗರ್ ಬ್ರಾಂಚ್ ಸಾಫ್ಟ್ ಕಾರ್ನರ್ ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡ್ಲಿಕತ್ತೀನಿ ಆಕ್ಚುಲಿ. ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಅದು ಸ್ವಲ್ಪ ಈಸಿ ಅದ ಬಿಡ್ರಿ, ಕನ್ವೀನಿಯಂಟ್ ಅದ. ಯಾಕಂದ್ರೆ ಅಲ್ಲಿ ನಿಮ್ಗೆ ಏನಂದ್ರೆ ಫೀಚರ್ಸ್ ಎಲ್ಲ ಈಸಿ ಕನ್ವೀನಿಯಂಟ್ ಅದ. ಅದೊಂದಾತು. 3 ಕೋರ್ ರೀಸನ್ ಸಂಬಂಧ ಆಕ್ಸಿಸ್ ಬ್ಯಾಂಕ್ ಅದು ಜೋಡಿ ವ್ಯವಹಾರ ಮಾಡ್ಲಿಕತ್ತೀನಿ. ಇವು 3 ರೀಸನ್ ಏನು ಕಾರಣ. ಇದು ಬಿಟ್ರೆ ಏನಲ್ಲ. ಆಮೇಲೆ ಹಿಂದಿ ಇಂಗ್ಲಿಷ್ ಕನ್ನಡ ಮಾತಾಡ್ತಾರೆ ಪ್ರೈಮರಿ ನನಗೆ ಬೇಕಾಗಿದ್ದು. ಸೊ ಹಿಂಗದ ಅದು ಡಿಸೈಡ್ ಮಾಡ್ಬೇಕ್ರಿ. ಇಲ್ಲಂದ್ರ ಯಾಕಂದ್ರೆ ನಾನು ಇವ್ರು ನಿಮ್ಮ ಅಂಡರ್ ಒಬ್ರು ಲೇಡಿ ಇದಾರಲ್ರಿ, ಅವ್ರಿಗೆ ಕಾಲ್ ಹಚ್ಚಿದಾಗ ಅವ್ರಲಿಂದ ಕಾಲ್ ಬಂದಿತ್ತು ನನಗೆ, ಜಯನಗರ್ ಬ್ರಾಂಚ್ ಅವ್ರಲಿಂದ ಕಾಲ್ ಬಂದಿತ್ತು ನನಗೆ. ಅವ್ರು ಫಸ್ಟ್ ನನ್ನ ಕ್ವಶನ್ ಕೇಳಿದ್ದೇನಂದ್ರ ಆಕ್ಸಿಸ್ ಬ್ಯಾಂಕ್ TDS ಡಿಪಾರ್ಟ್ಮೆಂಟ್ ಲಿಂದ ನಿಮಗೆ ರಿಫಂಡ್ ಬಂತು ಇಲ್ಲ ಅಂತ ಕೇಳಿದ್ರು ಅವ್ರು ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಅವ್ರು ಕೇಳಿದ್ದು ನಾನು ಅವ್ರು ಸ್ಟಾರ್ಟ್ ಮಾಡಿದ್ದ ಹಿಂಗ
2 ways to approve. ಫಸ್ಟ್ ಕ್ವಶನ್ ಅವ್ರು ಏನ್ ಕೇಳ್ಯಾರ ಅಂದ್ರ ನಿಮ್ಗೆ ಆಕ್ಸಿಸ್ ಬ್ಯಾಂಕ್ TDS ಡಿಪಾರ್ಟ್ಮೆಂಟ್ ಲಿಂದ ನಿಮ್ಗೆ ರಿಫಂಡ್ ಬಂತೋ ಇಲ್ಲ ಅಂತ ಫಸ್ಟ್ ಕ್ವಶನ್ ಇದ ಕೇಳ್ಯಾರ ಅವ್ರು ಡೈರೆಕ್ಟ್. ಯಾಕಂದ್ರ ಅದ ITR ಫೈಲ್ ಮಾಡೋದು ಸರ್, ITR ಫೈಲ್ ಮಾಡಿದ್ರೆ ವಾಪಸ್ ಬರುತ್ತೆ. ಅಲ್ಲ ಫೈಲ್ ಮಾಡೋದಲ್ರಿ, ಅದು ಕಂಪ್ಯೂಟೇಷನ್ ಬೇರೆ. ಈಗ 1 ಲಕ್ಷ ಇಂಟ್ರೆಸ್ಟ್ ನನಗೆ 10 ವರ್ಷ ಆದ್ಮೇಲೆ ಏನ್ ಬರ್ತದಲ್ಲ ಅದ್ರಾಗ ನಾನು 45,000 rupees ಗೌರ್ಮೆಂಟ್ ದವ್ರಿಗೆ ಕೊಡ್ತೀನಿ ಅಂದ್ರ ಅದು ನನಗೂ ಲಾಸು, ಬ್ಯಾಂಕಿಂಗ್ ಸೆಕ್ಟರ್ಗೂ ಲಾಸು. ಆಸ್ ಅ ಇಂಡಿಪೆಂಡೆಂಟ್ ಬಾಡಿ ಅಂತ ಅನ್ರಿ ಅಥವಾ ಗೌರ್ಮೆಂಟ್ ಓನ್ಡ್ ಅನ್ರಿ ಅಥವಾ ಪ್ರೈವೇಟ್ ಅನ್ರಿ, ಅದು ಲಾಸ ಆಕ್ಚುಲಿ ಮಾನಿಟರಿ ಸಿಸ್ಟಮ್ಗೆ ಥಿಂಕ್ ಮಾಡಿದ್ರೆ. ಹಾ ಸರ್. ಇವಾಗ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತೀರಾ? ಈಗ ಹಿಂಗೆ ಪ್ರೊಸೆಸ್ ಲೈಕ್ ನಾನು ಕೂಡ ತಗೊಂಡೆ, ನಮ್ದೊಂದು ಕಸ್ಟಮರ್ ಕಮಿಟಿ ಮೀಟಿಂಗ್ ಅಂತ ಎವ್ರಿ ಮಂತ್ ಆಗುತ್ತೆ. ಐ ವಿಲ್ ಹೈಲೈಟ್ ದಿಸ್ ಸ್ಪೆಸಿಫಿಕ್ ಪಾಯಿಂಟ್. ಫಸ್ಟ್ ಏನಂತೀನ್ರಿ, ಅದು ಅಕ್ರೂಡ್ ಇಂಟ್ರೆಸ್ಟ್ ಫ್ಯಾಕ್ಟರ್ ಕನ್ಸಿಡರ್ ಮಾಡಬೇಡ್ರಿ, ಇಂಟ್ರೆಸ್ಟ್ ಪೇ ಔಟ್ ಕನ್ಸಿಡರ್ ಮಾಡ್ರಿ, ಅದ್ರ ಮೇಲೆ 10% ಹಾಕ್ರಿ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಏನ್ ಮಾಡ್ಲಿಕತ್ತಾರ ಅಂದ್ರ ಇಂಟ್ರೆಸ್ಟ್ ಪೇ ಔಟ್ ಮಂತ್ಲಿ, ಕ್ವಾರ್ಟರ್ಲಿ, ಇಯರ್ಲಿ ಅಂತ ಕೊಡ್ಲಿಕತ್ತಾರ. ಅದ್ರ ಸಂಬಂಧ ಏನೋ ಭಾಳ ಮಾಡಿ ಅದು ಏನಂದ್ರ TDS ಕಂಪ್ಯೂಟೇಷನ್ ಇಯರ್ಲಿ ಕಂಪ್ಯೂಟ್ ಮಾಡ್ಲಿಕತ್ತಾರ. ದಟ್ ಈಸ್ ಫೈನ್. ನಂದು ಕೇಸ್ನಾಗ ಏನಂದ್ರ ಇಂಟ್ರೆಸ್ಟ್ ಅಟ್ ಮೆಚುರಿಟಿ ಅದ ಆಕ್ಚುಲಿ, ಇಯರ್ಲಿ ಇಲ್ಲ. ಸರ್ ಒಂದೇ ನಿಮಿಷ ಸರ್, ಒಂದು ಕಾಲ್ ಬರ್ತಾ ಇತ್ತು, 2 minutes ಬಿಟ್ಟು ಕಾಲ್ ಮಾಡ್ಲೇನು ಸರ್ ನಿಮಗೆ? ಹಾ ಮಾಡಿ ಫೈನ್.